ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಯೂರಿ, ನಾನು ಸಿರ್ಸಿಯಿಂದ. ಸೊ ಇವತ್ತು ನಾನು ವೀಡಿಯೋಸ್ ಮಾಡೋಕ್ಕೆ ಒಂದು ಕಾರಣ ಇದೆ. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ತುಂಬ ಫೋಟೋಸ್ ಹಾಕ್ತೀನಿ, ಇನ್ಸ್ಟಾದಲ್ಲಾಗಿರಲಿ, ನಾರ್ಮಲಾಗಿ ವಾಟ್ಸಪ್ಪಲ್ಲಾಗಿರಲಿ. ಸೊ ಏನೋ ಒಂಥರ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಅಂತ ಹೇಳ್ಬೋದು. ಸೊ ಕೆಲವೊಂದಿಷ್ಟು ದಿನದ ಹಿಂದೆ ನನ್ನ ಅಕೌಂಟ್ ಹ್ಯಾಕ್ ಆಯಿತು. ಸೊ ನಾನೇನು ಹ್ಯಾಕ್ ಆದಮೇಲೆ ಸೊ ಏನಂತಾರೆ ಅಕೌಂಟಲ್ಲಿರುವಂತಹ ಫಾಲೋವರ್ಸ್ ಆಗಿದೆ ಎಲ್ಲರನ್ನೂ ನಾನು ರಿಮೂವ್ ಮಾಡ್ತಾ ಬಂದೆ. ಸೊ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಒಂದೇ ಕಾರಣ, ಒಂದು ವಿಚಾರನ ಹಂಚ್ಕೊಳ್ಳುವ ಅಂತ ಹೇಳಿ. ಸೊ ಇವಾಗ ಪ್ರೆಸೆಂಟ್ ಆಗಿ ಇರೋಂಥ ಸಿಚುವೇಶನಲ್ಲಿ ಯಾರಾದರೂ ಬಂದು ನೀನು ಲಕ್ಕಿ ಪರ್ಸನ್, ನಿನಗೆ ಸಪೋರ್ಟ್ ಇದೆ, ಆ ರೀಸನಿಂದ ನೀನು ಆರಾಮ್ಸೆ ಇದೆಯಾ, ನೀನು ಯಾವತ್ತೂ ನೋಡಿಲ್ಲ, ನೀನು ಹಾರ್ಡ್ ವರ್ಕ್ ಮಾಡ್ತಿದ್ಯಾ, ನೀನು ರೂಮಿಗೆ ಬಂದಾದಮೇಲೆ ಸ್ವಲ್ಪ ಮೊಬೈಲ್ ನೋಡ್ತೀಯಾ, ಏನಾದರೂ ನಿನ್ನ ಕಾಲೇಜ್ ಅಸೈನ್ಮೆಂಟ್ ಇದ್ದರೆ ಬರೀತೀಯಾ, ಆಮೇಲೆ ಬರ್ಕೊತೀಯ ಏನಂತ ಅಂತಂದರೆ ನಾನೇನು ಹೇಳಬೇಕಂತ ಇದ್ದೀನಿ ಅಂತಂದರೆ ಒಂದಿಷ್ಟು ಜನರ ಮಾತುಗಳು ಆಯಿತಾ. ಸೊ ಎಕ್ಸಾಂಪಲ್ ಇವಾಗ ಇಲ್ಲಿ ನಮ್ಮ ರೂಮ್ಮೇಟ್ಸ್ದ ತೊಗೊಳ್ತಿದ್ದೀನಿ. ಜಸ್ಟ್ ಹಾಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಅವ್ರು ಜಸ್ಟ್ ಹಾಗೆ ಮಾತು ಹೇಳ್ತಾ ಇದ್ರು. ನಾನು ಹೇಳಿದೆ 2 years ಆಯಿತು ನಾನು ಬ್ಯಾಂಗ್ಳೂರ್ ಬಂದು ಅಂತ. ಅವರು 7-8 years ಆಗಿದೆ ಬ್ಯಾಂಗ್ಳೂರ್ ಬಂದು. ಮಾರ್ನಿಂಗ್ ನಾನು ಹೇಳೋಕ್ಕಿಂತ ಮುಂಚೆನೇ ಡ್ಯೂಟಿಗೆ ಹೋಗ್ತಾರೆ, ನಾನು ಬಂದು ಮಲಗಾದ್ಮೇಲೆ ಅವ್ರು ಡ್ಯೂಟಿಯಿಂದ ಬರ್ತಾರೆ. ಸೊ ಅದು ನನ್ನ ತಪ್ಪಲ್ಲ, ಯಾಕಂತಂದರೆ ಅವರು ಹಾರ್ಡ್ ವರ್ಕ್ ಆಗ್ತಾ ಬರ್ತಿದ್ದಾರೆ, ಇನ್ನೂ ಹಾರ್ಡ್ ವರ್ಕ್ ಆಗ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಏನು ಮಾಡಿದ್ದೀನಿ, ನಾನು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದೀನಿ ಅನ್ನೋದು ನನಗೆ ಮತ್ತು ನನ್ನ ಸರೌಂಡಿಂಗ್ ಯಾರಿದ್ರು ಅವ್ರಿಗೆ ಎಷ್ಟು ಜನರಿಗೆ ಗೊತ್ತಿದೆ ಆಯಿತಾ. ಸೊ ಯಾರೋ ಒಬ್ಬರು ಇವಾಗ ಪ್ರೆಸೆಂಟಾಗಿ ಚೆನ್ನಾಗಿದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಮೊದಲಿಂದನೂ ಚೆನ್ನಾಗಿದ್ದೇ ಬಂದಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ಜಡ್ಜ್ ಮಾಡಬಾರ್ದು. ಅದು ಎಲ್ಲರ ಮುಂದೆ ನಿನಗೆ ಸಪೋರ್ಟ್ ಇದೆ, ನೀನು ಏನೂ ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಅಂದರೆ ಯಾವ ರೀತಿ ಹರ್ಟ್ ಆಗುತ್ತೆ ಅನ್ನೋದು ಅವರು ವಿಚಾರ ಮಾಡೋಕ್ಕೆ. ಈ ವಿಚಾರ ನಡೆದು ಮಿನಿಮಮ್ ಅಂತ ಅಂದರೆ ಒಂದು 3 to 4 days ಆಯಿತು. ಬಟ್ ನಾನು ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ನನಗೆ ಹೇಳ್ಕೊಬೇಕಂತ ಅನ್ನಿಸ್ಲಿಲ್ಲ. ಬಟ್ ಆ ಮಾತು ಅವ್ರದ್ದು ಎಷ್ಟು ಚುಚ್ಚುತ್ತಾ ಇತ್ತು ಅಂದರೆ ಇನ್ನೂ ಚುಚ್ಚುತ್ತಾ ಇದೆ. ಯಾವ ಥರ ಅಂದರೆ ನಾನೇನು ಹಾರ್ಡ್ ವರ್ಕ್ ಮಾಡಲಿಲ್ವಾ, ಹಾಗೆ ಬಂದುಬಿಟ್ನ ಈ ಸ್ಟೇಜ್ ತನಕ ಅಂತ ಹೇಳಿ ನನಗೆ ಫೀಲ್ ಆಗ್ತಾ ಇದೆ. ಸೊ ನಾನೇನು ಹೇಳಬೇಕಂತ ಇದ್ದೀನಿ ಅಂತಂದರೆ, ಹಾಂ ಇನ್ನೊಬ್ರ ಬಗ್ಗೆ ನಾವು ಹೇಳ್ತಿದ್ದೀವಿ ಅಂದರೆ ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಮೊದಲು ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ, ಅವ್ರ ಸ್ಟೋರಿ ಏನು, ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅನ್ನೋದು ನಾವು ವಿಚಾರ ಮಾಡಬೇಕು. ಹಾಗೆ ಒಂದು 2-3 months ಗೊತ್ತಿದ್ದಾರೆ ಅಂತ ಹೇಳಿ ಅವರೇನೋ ಇವಾಗ ಚಿಲ್ಲಾಗಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲ ಅವ್ರು ಮೊದಲಿಂದ ಮಸ್ತ್ ಇದ್ದಾರೆ, ಅವಳಿಗೇನು ಪ್ರಾಬ್ಲಮ್ ಇದೆ ಅಂತ ಅಂದರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೋಗಿ ಹೇಳ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ನಾನು ಯಾವ ರೀತಿ ಅಂದರೆ ನಾನು ಫುಲ್ ಓಪನ್ ಮೈಂಡೆಡ್, ಏನೇ ಇದ್ದರೂ ಆವಾಗಲೇ ಹೇಳ್ತೀನಿ. ನನಗೇನು ನೋವಿದ್ರೂ ಕೂಡ ನಾನು ಯಾರ ಹತ್ರ ಜಾಸ್ತಿ ಶೇರ್ ಮಾಡಲ್ಲ. ನನಗೆ ಯಾರ ಹತ್ರದವ್ರು ಇರ್ತಾರೆ ಅವ್ರ ಹತ್ರ ಶೇರ್ ಮಾಡ್ತೀನಿ. ಸೊ ಬೇಡ ಅಲ್ವಾ ಎಲ್ಲರ ಹತ್ರ ಹೋಗಿ ನನಗೆ ಇಷ್ಟು ಕಷ್ಟ ಇದೆ, ಇದಿದೆ, ಈ ಪ್ರಾಬ್ಲಮ್ ಆಗ್ತಿದೆ, ಯಾರ ಹತ್ರ ಹೇಳ್ಕೋಬೇಕು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಾನು 9 to 5 hours ಅಂದರೆ ಜನರಲ್ ಶಿಫ್ಟ್. ಓಕೆ, ನಾನು ಇವಾಗ ಡ್ಯೂಟಿಗೆ ಹೋಗಿ ಬಂದಾದಮೇಲೆ ನಾನು ಮಿನಿಮಮ್ ಅಂದರೆ 3 to 4 hours ನಾನು ಕಾಲೇಜ್ ಅಸೈನ್ಮೆಂಟ್ ಬರೀಬೇಕು, ತುಂಬ ಬ್ಯಾಕ್ ಪೇನ್ ಬರುತ್ತೆ. ಇದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳಕ್ಕಾಗುತ್ತಾ? ನೋಡ್ತಾರೆ ಇವಳಿಗೇನು ಚಿಲ್ಲಾಗಿ ಜಾಬ್ ಮಾಡ್ತೀರ, ಆರಾಮ್ಸಿದ್ದಾಳೆ, ಸೊ ಬಂದುಬಿಟ್ಟು ಅಸೈನ್ಮೆಂಟ್ ಬರೀತಾರೆ ಅಂತ ಅನ್ಬೋದು. ಬಟ್ ರಿಯಾಲಿಟಿ ಅದಿಲ್ಲ. ಪ್ರತಿಯೊಬ್ಬರು ಮನಸ್ಥಿತಿ ಎಲ್ಲ ಚೇಂಜ್ ಇರುತ್ತೆ. ಅವರು ಇನ್ನೊಬ್ರು ಯಾರೋ ಮಾತಾಡ್ತಿದ್ದಾರೆ ಅಂದರೆ ಫಸ್ಟ್ ಅವರು ಯೋಚನೆ ಮಾಡಬೇಕು ಎದುರುಗಡೆ ಇರೋರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಅಲ್ವಾ. ಸೊ ಇಷ್ಟು ದಿನದಿಂದ ಇದು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆ. ಸೊ ಇವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ ಅಷ್ಟೇ. ಈ ವಿಡಿಯೋ ಅಕಸ್ಮಾತ್ ಅವ್ರ ತನಕ ತಲುಪಿದ್ರು ನನಗೇನಾಗಬೇಕಾದಿಲ್ಲ, ನನಗೆ ಹರ್ಟ್ ಆಗಿದೆ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಪ್ರತಿದಿನ ಒಂದೊಂದು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಯಾಕಂತ ಅಂದರೆ ನನ್ನ ಜೊತೆ ಮಾತಾಡೋರು ಯಾರಿಲ್ಲ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಅಷ್ಟೇ. ಥ್ಯಾಂಕ್ ಯು.